ಸರ್ ಯಾವ್ಯಾವ ಥರ ಪದಾರ್ಥಗಳನ್ನ ನೀವು ತಯಾರು ಮಾಡ್ತೀರಾ ಅಂತ? ಸರ್ ಈಗ ನಮ್ಮಲ್ಲಿ ಸುಮಾರು ಒಂದು 40ರಿಂದ 45 ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನು ನಾವು ರೆಗ್ಯುಲರ್ ಆಗಿ ರೆಡಿ ಮಾಡ್ತೀವಿ ಸರ್. 45 ಐಟಮ್ಸ್ ಸರ್? 40ರಿಂದ 45 ಸರ್. ಅಂದರೆ ಸ್ವೀಟ್ಸು, ಸ್ನ್ಯಾಕ್ಸು, ಚಟ್ನಿ ಪುಡಿಗಳೆಲ್ಲ ಸೇರಿ 40ರಿಂದ 45 ರೆಗ್ಯುಲರ್ ಆಗಿ ರೆಡಿ ಆಗ್ತದೆ. ಅದರಲ್ಲಿ ಕೆಲವೊಂದಿಷ್ಟು ರೆಡಿ ಆಗಿದ್ದಾವೆ, ಅವನ್ನ ನಿಮ್ಗೆ ಜಸ್ಟ್ ಪರಿಚಯ ಮಾಡ್ತೀನಿ. ಓಕೆ ಸರ್, ಇದು ಶೇಂಗಾ ಚಟ್ನಿ ಪುಡಿ. ಇದು ಒಳ್ಳಲ್ಲಿ ಕುಟ್ಟಿ ಶೇಂಗಾ ಚಟ್ನಿ ಪುಡಿ ಇದೆ. ಅಂದ್ರೆ ಮನೆಯಲ್ಲೇ ಕುಟ್ಟಿ ಮಾಡಿ? ಹೌದು ಸರ್, ಒಳ್ಳಲ್ಲಿ ಮನೆಯ ಯಾವುದು ಹೊರಗಡೆ ಇಲ್ಲ ಸರ್, ಎಲ್ಲ ನಮ್ಮ ಇದರಲ್ಲಿ ಇಂಡಸ್ಟ್ರಿನಲ್ಲೇ ರೆಡಿ ಆಗೋದು. ಆಮೇಲೆ ಇದು ಅರಿಶಿ ಚಟ್ನಿ ಪುಡಿ ಸರ್. ಇದು ಗುರಳ್ ಚಟ್ನಿ ಪುಡಿ ಇದೆ. ಆಮೇಲೆ ಇದು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ಇದೆ. ಆಮೇಲೆ ಇದು ಎಳ್ಳು ಹೋಳಿಗೆ ಇದೆ ಸರ್. ಆಮೇಲೆ ಇದು ನಮ್ದು ಸ್ಪೆಷಲ್ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಚಕ್ಲಿ ಸರ್. ಅಕ್ಕಿ ಹಿಟ್ಟಿನ ಟ್ರೆಡಿಷನಲ್ ಚಕ್ಲಿ ಸರ್. ಆಮೇಲೆ ಇದು ಶೇಂಗಾ ಹೋಳಿಗೆ ಇದೆ ಸರ್. ಆಮೇಲೆ ಇದು ಕೊಬ್ಬರಿ ಕಡ್ಡಿ ಸರ್. ಇದು ತುಂಬಾ ಅಪರೂಪದ ಪ್ರಾಡಕ್ಟ್ ಸರ್ ನಮ್ದು ಕೊಬ್ಬರಿ ಕಡ್ಡಿ. ಕೊಬ್ಬರಿ ಕಡ್ಡಿ ಅಂದ್ರೆ ಸರ್ ಕೊಬ್ಬರಿ ಅಕ್ಕಿ ಹಿಟ್ಟಿಂದು ಅದರಲ್ಲಿ ಹಸಿ ಕೊಬ್ಬರಿ, ಹಸಿ ಮೆಣಸಿನಕಾಯಿ ಹಾಗೂ ಮಸಾಲೆಗಳನ್ನು ಮಿಶ್ರಣ ಮಾಡಿರ್ತೀವಿ. ಇದು ಟೀ ಕಾಫಿಗೆ ತುಂಬಾ ಶ್ರೇಷ್ಠ ಸರ್. ಸ್ನ್ಯಾಕ್ಸ್ ಇದು ತುಂಬಾ ಹೋಮ್ ಮೇಡ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ಸರ್ ಇದನ್ನ. ಇದೊಂದು ಸ್ನ್ಯಾಕ್ಸ್ ಇದೆ. ಅದರ ಜೊತೆಗೆ ಶೇಂಗಾ ಹೋಳಿಗೆ ಸರ್. ನಮ್ಮ ಉತ್ತರ ಕರ್ನಾಟಕದ ಅಥವಾ ನಮ್ಮ ಕರ್ನಾಟಕದ ವಿಶೇಷ ಇದು ಶೇಂಗಾ ಹೋಳಿಗೆ ಸರ್. ಇದು ತುಂಬಾ ರುಚಿಯಾಗಿರ್ತದೆ. ಇದನ್ನ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ಅದೊಂಥರ ಸ್ವರ್ಗಕ್ಕೆ ಹೋದಂಗೆ. ಅದರ ಜೊತೆಗೆ ಕೋಡುಬಳೆ ಆಗಿರ್ಬೋದು, ಶೇಂಗಾ ಬೆಲ್ಲದ ಕರ್ಚಿಕಾಯಿ ಆಗಿರ್ಬೋದು, ಪುಟಾಣಿ ಬೆಲ್ಲದ ಕರ್ಚಿಕಾಯಿ ಆಗಿರ್ಬೋದು, ಆಮೇಲೆ ಇದು ತುಪ್ಪದ ಶಂಕರಪಾಳೆ ಆಗಿರ್ಬೋದು, ಕೋಡುಬಳೆ ಆಗಿರ್ಬೋದು, ಆಮೇಲೆ ಅಟ್ಟಿನ ಉಂಡೆ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಡಕ್ಟ್ಗಳನ್ನ ನಾವು ರೆಡಿ ಮಾಡ್ತೀವಿ ಸರ್. ಈ ಭಾಗದ ಜನ ಹೆಚ್ಚಾನೆಚ್ಚು ಇಷ್ಟಪಡೋದಂತ್ರ ಯಾವ ಪದಾರ್ಥ? ಹೇಗಂತಂದ್ರೆ ಎಲ್ಲ ಸ್ನ್ಯಾಕ್ಸ್ ಇಷ್ಟಪಡ್ತಾರೆ. ಚಟ್ಲಿ, ಕೊಬ್ಬರಿ ಕಡ್ಡಿ, ಕೋಡುಬಳೆ, ಆಮೇಲೆ ಬೇಸನ್, ತುಪ್ಪದ ಬೇಸನ್ ಲಾಡು, ಅಟ್ಟಿನ ಉಂಡಿ, ಶೇಂಗಾ ಉಂಡಿ, ಈ ಪದಾರ್ಥಗಳನ್ನ, ಆಮೇಲೆ ಈ ಚಟ್ನಿ ಪುಡಿಗಳನ್ನ ತುಂಬಾ ಇಷ್ಟಪಡ್ತಾರೆ. ಚಟ್ನಿ, ಈ ರೀತಿ ಪ್ರಾಡಕ್ಟ್ಗಳನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಹೀಗಾಗಿ ಇದಕ್ಕೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಸರ್. ಮುಂದಿನ ಪ್ಲಾನ್ ಏನ್ ಮಾಡ್ಕೊಂಡಿದಾರ ಮತ್ತೆ ನೀವು? ಸರ್, ಈಗ ನಮ್ಮ ಒಂದು ಪ್ಲಾನ್ ಅಂತಂದ್ರೆ ಎಲ್ಲ ಒಂದು ಅನ್ನಪೂರ್ಣೇಶ್ವರಿ ಆ ಪರಮಾತ್ಮ ಕೃಪೆಯಿಂದ ಏನು ಮೇಡಮ್ ಅವರು ಮತ್ತು ನಾವು ಮತ್ತು ನಮ್ಮ ಟೀಮ್ ಏನು ಎಫರ್ಟ್ ಹಾಕೊಂಡು ಬಂದೀವಿ ಅದು ಇಲ್ಲಿವರೆಗೂ ತಗೊಂಡ್ಬಂದಿದೆ. ಸೊ ನಮಗಿರೋ ಒಂದು ಕನಸು ಏನಂತಂದ್ರೆ ಸರ್, ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕು. ಯಾಕಂದ್ರೆ ಇದು ರಾಣೆಬೆನ್ನೂರಿನ ಒಂದು ಹೆಸರು ತಗೊಂಡ್ ಬರಬೇಕು, ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಒಂದು ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗ್ಬೇಕು. ಮತ್ತೆ ಇದೊಂದು ಶುಭಾರಂಭ ಅನ್ನೋದು ಇಡೀ ದೇಶದಲ್ಲಿ ಒಂದು ಹೆಸರು ಗಳಿಸ್ಬೇಕು. 100 ಜನರಿಗೆ, ಕಷ್ಟದಲ್ಲಿರೋರಿಗೆ 100 ಜನ ಅಕ್ಕಂಗಿರಿಗೆ ಇದು ಉದ್ಯೋಗ ಸಿಗಬೇಕು, ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದೇ ನನ್ಗೆ ಅನಿಸ್ತದೆ ಸರ್. ಇದ್ರ ಜೊತೆಗೆ 4-6 ಜನ ಯುವತಿಯರಿಗೆ ಇದೊಂದು ಸ್ಫೂರ್ತಿ ಆಗ್ಬೇಕು. ಯಾಕಂದ್ರೆ ಎಷ್ಟೋ ಜನ ಇವತ್ತು ಕೆಲಸ ಅಂತ ಖಾಲಿ ಕೊಡ್ತಾರೆ, ಸಮಯ ವೇಸ್ಟ್ ಮಾಡ್ತಾರೆ. ಅದ್ರ ಬದಲಾಗಿ ಅವ್ರ ತಂದೆ ತಾಯಿ ಭಾರ ಆಗದಂಗೆ ಏನಾದರೂ ಅವರಲ್ಲಿ ಇರ್ತಕ್ಕಂಥ ಒಂದು ಕೌಶಲ್ಯವನ್ನ ಸದುಪಯೋಗ ಮಾಡ್ಕೊಂಡು ಅವರು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು. ಯಾಕಂದ್ರೆ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಒಂದು ಏನಾದರೂ ಟ್ಯಾಲೆಂಟ್ ಅನ್ನ ಕೊಟ್ಟೆ. ವಿತೌಟ್ ಟ್ಯಾಲೆಂಟ್ ಅಂತೂ ಯಾರು ಭೂಮಿ ಮೇಲೆ ಬಂದಿರಲ್ಲ ಸರ್. ಅವರಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್, ಅವ್ರಿಗೆ ಏನು ಆಸಕ್ತಿ ಇದೆ ಅದನ್ನ ಸದುಪಯೋಗ ಮಾಡ್ಕೊಂಡು ಅವರು ಯಾವುದಾದ್ರು ಕ್ಷೇತ್ರದಲ್ಲಿ ಕೆಲಸನೇ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಅದನ್ನ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ಅವರು ಕೂಡ ಮುಂದೆ ಬರ್ತಾರೆ, ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಸರ್. ಸಾವಿರಾರು ಉದಾಹರಣೆಗಳು ನಮ್ಮ ಜೀವನದಲ್ಲಿ ಸಿಕ್ಕಿರ್ತವೆ. ಸೊ ಇದನ್ನ ಸದುಪಯೋಗ ಮಾಡಿಕೊಂಡು ನಮ್ಮಿಂದ ಒಂದು 4 ಜನ ಯುವತಿಯರಿಗೆ ಸ್ಫೂರ್ತಿಯಾಗಿ ಅವರು ದೇಶಕ್ಕೆ ಒಂದು ಕೊಡುಗೆ ಕೊಡ್ತಾರಂದ್ರೆ ಅದು ನಮಗೂ ಒಂದು ಅದಕ್ಕೆ ಒಂದಿಷ್ಟು ಸಣ್ಣ ಪ್ರಮಾಣದ ಸ್ಫೂರ್ತಿ ಕೊಟ್ಟಂಗೆ ಆಗ್ತದೆ ಅನ್ನೋದು ಹೆಮ್ಮೆ ಅಥವಾ ಒಂದು ಖುಷಿ ನಮಗೂ ಇದೆ ಸರ್. ಖಂಡಿತ ಖುಷಿ. ಸರ್, ನಿಮ್ಮ ವರ್ಕರ್ಸ್ ಪರಿಚಯ ಮಾಡಿಕೊಡ್ತಾರಾ? ಖಂಡಿತ ಸರ್. ನಮ್ಮ ಒಂದು ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ನ ಎಲ್ಲ ಒಂದು ನಮ್ಮ ಸಹೋದರಿಯರ ಪರಿಚಯ ನಾನು ಮಾಡ್ತಾ ಇದ್ದೀನಿ. ಇವ್ರ ಹೆಸರು ಸರಸ್ವತಮ್ಮ ಅಂತೇಳಿ. ಇವರು ಇಲ್ಲಿ ರಾಣೆಬೆನ್ನೂರು ತಾಲೂಕಿನ ಹುಲಿಹಳ್ಳಿ ಗ್ರಾಮದಿಂದ ಬರ್ತಾರೆ. ಇವರು ಕಳೆದ 2 ವರ್ಷದಿಂದ ನಮ್ಮಲ್ಲಿ ಕೆಲಸ ಪರ್ಮನೆಂಟ್ ವರ್ಕರ್ಸ್. ಅಂದ್ರೆ ಗ್ರಾಮದವ್ರು? ಅಂದ್ರೆ ಇವು ಹಳ್ಳಿಯಿಂದ ಬರ್ತಾರೆ. ಹಳ್ಳಿಯಿಂದ ಒಂದು 8-10 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಬರ್ತಾರೆ. 2 ವರ್ಷದಿಂದ ನಮ್ಮಲ್ಲಿ ವರ್ಕ್ ಮಾಡ್ತಾರೆ. ಇವ್ರ ಹೆಸರು ರಾಧಮ್ಮ ಅಂತೇಳಿ. ಇವರು ಕೂಡ ಹುಲಿಹಳ್ಳಿಯವರು, ಅದೇ ಒಂದೇ ಹಳ್ಳಿಯವರು ಸರ್. ಅವರು 2 ವರ್ಷದಿಂದ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಣ್ಣಮ್ಮ ಅಂತೇಳಿ, ಅವರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ರಾಣೆಬೆನ್ನೂರು ಸಿಟಿನವರು ಸರ್. ಇವರು ಸುಮಾ ಪಾಟೀಲ್ ಅಂತೇಳಿ, ಇವರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ರಾಣೆಬೆನ್ನೂರವರು. ಇವರು ಆಶಮ್ಮ ಅಂತೇಳಿ, ಇವರು ಈಗ 2.5 ವರ್ಷ ಅಂದ್ರೆ ಎಲ್ಲರಿಗಿಂತ ಸ್ವಲ್ಪ ಆರ್ಥಿಕ ಮೊದಲು ಬಂದಿದ್ದಾರೆ. 2.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇವರು ಸುಲ್ಕಮ್ಮ ಅಂತೇಳಿ, ಇವರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕೂಡ ರಾಣೆಬೆನ್ನೂರು. ಇವರೆಲ್ಲ ನಮ್ಮ ಪರ್ಮನೆಂಟ್ ವರ್ಕರ್ಸ್. ಮೊದಲಿಂದನೂ 2 ವರ್ಷದಿಂದನೂ ಈಗ ನಮ್ಮಲ್ಲಿ ಕೆಲಸ ಈ ಕೇಟ್ರಿಂಗ್ ಇರ್ಬೋದು, ಸ್ವೀಟ್ಸ್ ಸ್ನ್ಯಾಕ್ಸ್ ಇದ್ದಾಗ ಪ್ರಿಪ್ರೇಷನ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಅವರು ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತಾರೆ. ಮೇಡಮ್ ನಮಸ್ತೆ. ಮೇಡಮ್ ಹೇಗೆ ಅನಿಸ್ತಾ ಇದೆ ಕೆಲಸ ಇದೆಲ್ಲ? ಹಾಂ, ಮಾತಾಡಿ. ಏನು ಮಾತಾಡ್ಬೇಕಂತ ಮಾತಾಡ್ರಿ. ಹಾಂ, 2.5 ವರ್ಷ ಆಯ್ತು ಶುಭಾರಂಭ.
ಚೆನ್ನಾಗಿದೆ. ಅಂದರೆ ಮುಂಚೆ ಏನು ಕೆಲಸ ಮಾಡ್ತಿದ್ರು ಮೇಡಮ್? ಇಲ್ಲಿ ಹೊರಗೆ ಮನೇಲೇ ಇರ್ತಾ ಇದ್ದಾರೆ. ಹಾಂ ಸರ್, ಉಪ್ಪಿನಕಾಯಿ ತಯಾರು ಮಾಡ್ತಾರಾ ಮತ್ತೆ? ಹೌದು ಸರ್, ಉಪ್ಪಿನಕಾಯಿಗಳನ್ನು ಸಿಗ್ತದೆ ಸರ್. ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ, ಹಾ. ಆಮೇಲೆ ಹಪ್ಪಳ ಐಟಮ್ ಇದೆ, ಆಮೇಲೆ ಸಾಂಬಾರ್ ಪುಡಿ, ರಸಂ ಪುಡಿ, ಅಂದ್ರೆ ಏನಿರ್ತದೆ ಸರ್ ಆರ್ಡರ್ ಇದ್ದಂಗೆ ಮಾಡಿರ್ತೀವಿ. ಯಾವುದು ಸೊ ಅದನ್ನ ನಾವು ಮಾಡ್ತಾ ಬರ್ತೀವಿ. ಕೆಂಪು ಚಟ್ನಿ ಆಗಿರ್ಬೋದು, ಮಾವಿನಕಾಯಿ ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಸೀಸನ್ ಅಲ್ಲಿ ಹಪ್ಪಳ, ಸಂಡಿಗೆ, ಆಲೂ ಚಿಪ್ಸ್ ಅವೆಲ್ಲ ಮಾಡಿರ್ತೀವಿ. ಮಜ್ಜಿಗೆ ಮೆಣಸಿನಕಾಯಿ ಕೆಲವು ಸ್ಟಾಕ್ ಆಗಿರ್ತವೆ, ಕೆಲವು ಮತ್ತೆ ಹಂಗೆ ಮಾಡ್ತಾ ಇರ್ತೀವಿ ಸರ್. ಇವಂತೂ ರೆಗ್ಯುಲರ್ ಆಗಿ ಇದ್ದೇ ಇರ್ತಾವೆ ಸರ್. ಸೊ ಈ ರೀತಿ ಕೆಲಸ ಕಾರ್ಯಗಳು ಒಟ್ಟು ಪ್ರತಿ ದಿವಸನೂ 12 ತಿಂಗಳು ಕೆಲಸಗಳು ನಡೀತಾ ಇರ್ತವೆ ಸರ್. ಈ ರೀತಿ ನಾವು ಒಂದು 6 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಸರ್. ನೀವು ಒಂದು ಮೇನ್ ಪಾಯಿಂಟ್ ಹೇಳಿದರೆ, ಯಾವುದೇ ಯುವಕ ಯುವತಿಯರು ಏನಾದರೂ ಒಂದು ಮಾಡಲೇಬೇಕಂತೇಳಿ. ಹೌದು ಈಗ ಹೆಚ್ಚಾನೆಚ್ಚು ಸರ್ಕಾರಿ ವರ್ಕ್ಗಳನ್ನೇ ಹುಡುಕ್ತಾ ಹೋಗ್ತಾರೆ, ಮತ್ತು ಸಮಯವನ್ನು ಕೂಡ ಅದರಲ್ಲಿ ಕಳೆದೋಗ್ಬಿಡ್ತಾರೆ. ಹೌದು ಸರ್. ಈಗ ಅದರಲ್ಲೂ ಮತ್ತು ಮಹಿಳೆಯರು ಕೂಡ ಜಾಬ್ ಇರ್ತಕ್ಕಂಥ ಹಸ್ಬೆಂಡೇ ಚೂಸ್ ಮಾಡ್ತಾರೆ. ಆ ರೀತಿಯಲ್ಲಿ ಸಮಯನೇ ಹೋಗ್ಬಿಡುತ್ತೆ ಸರ್. ಅಂಥವ್ರಿಗೆ ಏನು ಹೇಳ್ತೀರಿ ಅಂತ? ಸರ್, ಈಗ ಒಂದೇನಂತಂದ್ರೆ ಯಾವ ಕೆಲಸ ಆಗಲಿ ಯಾವುದು ಚಿಕ್ಕದಲ್ಲ ಸರ್. ಯಾಕಂದ್ರೆ ಎಲ್ಲಾ ಕೆಲಸಗಳಿಗೂ ಅದರದೇ ಆದಂತ ಗೌರವ, ಅದಕ್ಕೊಂದು ಸ್ವಾಭಿಮಾನ ಅನ್ನೋದು ಇದ್ದೇ ಇರ್ತದೆ, ವ್ಯಾಲ್ಯೂ ಅನ್ನೋದು ಇದ್ದೇ ಇರ್ತದೆ. ಉದಾಹರಣೆಗೆ ಇವತ್ತು ಸಣ್ಣ ಕೆಲಸ ಅಂತ ನಾವು ಯಾವ್ದು ಅನ್ಕೋತೀವಿ, ಅದರಿಂದ ಹೌದು ಅಷ್ಟೇ ಶ್ರಮ ಇರ್ತದೆ, ಅಷ್ಟೇ ಕಮಿಟ್ಮೆಂಟ್ ಇರ್ತದೆ. ಇವತ್ತು ಯಾರೇ ಆಗಲಿ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಅವರು ತಮ್ಮ ಮನೆ, ಮಂತನ, ಮಕ್ಕಳು ಎಲ್ಲದನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇವತ್ತಿನ ಜೀವನದಲ್ಲಿ ಸಮಯ ಅಂತಕ್ಕಂಥದ್ದು ಬಹಳ ಯಾಕಂದ್ರೆ ಒಂದೊಂದು ಕ್ಷಣ ಆಗಲಿ ಇಂಪಾರ್ಟೆಂಟ್ ಆಗಿರ್ತದೆ. ನಾ ಹೇಳೋದು ಇಷ್ಟೇ ಸರ್, ಈಗ ನಾವು ಪ್ರತಿಯೊಂದನ್ನು ಈಗ ನಮಗೆ ಸರ್ಕಾರಿ ಕೆಲಸನೇ ಬೇಕು, ಅದೇ ಇದು ಬೇಕು ಅನ್ನೋಕ್ಕಿಂತ ನಾವು ಏನು ಶಿಕ್ಷಣ ಇದೆ, ನಮ್ಮ ಹತ್ರ ಬುದ್ಧಿ ಇದೆ, ಕೌಶಲ್ಯ ಇದೆ, ಅದನ್ನು ಸದುಪಯೋಗ ಮಾಡಿಕೊಂಡ್ರು. ಯಾಕಂದ್ರೆ ಇವತ್ತು ಮಾಡಿದಂತ ಪ್ರಯತ್ನ ನಾಳೆ ನಮ್ಗೆ ಫಲ ಕೊಟ್ಟೆ ಕೊಡ್ತಾರೆ. ನಾಳೆ ಮಾಡೋಣ ಅಂದ್ರೆ ಇವತ್ತು ಆಗಲ್ಲ ಸರ್. ಇವತ್ತಿಂದನೇ ಕೆಲಸ ಸಣ್ಣದಾಗಲಿ, ಇವತ್ತಿಂದನೇ ಕೆಲಸ ಮಾಡಿದ್ರೆ ಅದು ನಾಳೆ ನಮಗೆ ಫಲ ಕೊಟ್ಟೆ ಕೊಡ್ತದೆ. ಯಾಕಂದ್ರೆ ನಾವು ಅವತ್ತು 2020ರಲ್ಲಿ ನಮ್ಮ ಹತ್ರ 1,500,000 ಅಷ್ಟೇ ಇದೆ, ಇದನ್ನ ನೋಡೋಣ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ, ಅಥವಾ ಎಲ್ಲಾದ್ರೂ ಲೋನ್ ಮಾಡೋಣ, 1 ಲಕ್ಷ ತಗೊಂಡು ಬಿಸ್ನೆಸ್ ಮಾಡೋಣ ಅಂದಿದ್ರೆ ನಾವು ಇವತ್ತು ಇಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯ ಇರ್ತಿಲ್ಲ. ಅದೇ 1,500,000 ನಾವು ಅದನ್ನ ಬಂಡವಾಳ ಮಾಡಿ ಇವತ್ತು ಇಷ್ಟೊಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಯಾವುದೇ ಆಗಲಿ ನಾಳೆ ಮಾಡ್ತೀವಿ ಅನ್ನೋದು ಇವತ್ತೇ ಮಾಡಿ, ಅದ್ರ ಫಲ ಖಂಡಿತ ನಾಳೆ ಸಿಕ್ಕೇ ಸಿಗುತ್ತೆ ಸರ್. ಇಷ್ಟು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಯಾರೇ ಆಗಲಿ ಅವರು ಯಾವುದೇ ಕೆಲಸ ಆಗಲಿ ಅವ್ರು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದೆ ಆದರೆ ಖಂಡಿತ ಅವ್ರು ಯಶಸ್ಸು ಗಳಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಸರ್, ನಿಮ್ಮ ಮಾತಿನ ಅರ್ಥ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದಂಗಾಯ್ತು. ಯಾಕಂದ್ರೆ ಕೆಲವೊಬ್ರು ಅನಾವಶ್ಯಕವಾಗಿ ಸಾಲಗಳನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಒಮ್ಮೆಲೆ ಹಾಕ್ಬಿಡ್ತಾರೆ ಯಾವುದೇ ಒಂದು ಉದ್ಯಮ ಶುರು ಮಾಡ್ಬೇಕಾದ್ರೆ. ಹಂಗಾಗಿ ಮತ್ತೆ ಕೈ ಸುಡೋ ಸಾಧ್ಯತೆ ಇರುತ್ತೆ ಆ ಉದ್ಯಮದಲ್ಲಿ. ಸರ್, ಅಂಥವ್ರಿಗೆ ಏನು ಹೇಳ್ತೀರಾ? ಸರ್, ಈಗ ಏನಂತಂದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ನಾವು ಹಲವಾರು ಆಕರ್ಷಣೆಗಳಿಗೆ ಒಳಗಾಗಿ ನಾವು ನಮ್ಮ ಜೀವನವನ್ನ ಶೈಲಿಯನ್ನ ಹಲವಾರು ರೀತಿಯಿಂದ ನಾವು ಒಳ್ಳೆಯದನ್ನು ತಗೋತಾ ಇದೀವಿ, ಕೆಟ್ಟದ್ದಕ್ಕೂ ಹೋಗ್ತಾ ಇದೀವಿ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ನಮಗೆ ಪ್ಲಾನಿಂಗ್ ಅನ್ನೋದಿತ್ತಂದ್ರೆ ಖಂಡಿತ ನಾವು ಯಶಸ್ಸು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ನಮ್ಗೆ ಏನಂದ್ರೆ ನಮಗಿರ್ತಕ್ಕಂಥ ಕೌಶಲ್ಯ ಏನಿದೆ, ನಮ್ಮ ಒಂದು ಟೆಕ್ನಾಲಜಿ. ಇವತ್ತು ಉದಾಹರಣೆಗೆ ಸರ್ ನಾನು ಹೇಳೋದಿಷ್ಟೇ, ಈಗ ನಾವು ಇದನ್ನೆಲ್ಲ ಪ್ರಾಡಕ್ಟ್ ಮಾಡ್ತೀವಿ, ಇದಕ್ಕೆ ನಮ್ಗೆ ಹೊರಗಡೆ ಅಡ್ವರ್ಟೈಸಿಂಗ್, ಬ್ರ್ಯಾಂಡಿಂಗ್ ಸುಮಾರು ಖರ್ಚು ಬರ್ತದೆ. ಇವತ್ತು ಸೋಷಿಯಲ್ ಮೀಡಿಯಾ ನಮ್ಮ ಕೈಲೇ ಇದೆ. ಎಲ್ಲವೂ ನಮ್ಮ ಕೈಲಿದೆ ಸರ್. ಅದನ್ನ ನಾವು ಯಾವ ರೀತಿ ಉಪಯೋಗ ತಗೋತೀವಿ, ದುರುಪಯೋಗ ತಗೋತೀವಿ, ನಮ್ಮ ಕೈಲಿದೆ. ಅದು ಹಾಳಾಗೋದು ನಮ್ಮ ಕೈಲಿದೆ, ಉಪಯೋಗ ಮಾಡೋದು ನಮ್ಮ ಕೈಲಿದೆ. ಈಗ ನಮ್ಗೆ ಇರ್ತಕ್ಕಂಥ ಇದನ್ನ ನಾವು ಟೆಕ್ನಾಲಜಿನ ಉಪಯೋಗ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಿಂದ ನಾವು ಇದನ್ನ ರೀಚ್ ಮಾಡಿದ್ರೆ, ಇವತ್ತು ನೋಡಿ ಇದು ನಾವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗೆ ಹಾಕಿರೋದ್ರಿಂದ, ಅದು ರೀಚ್ ಆಗಿರೋದ್ರಿಂದ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಕಸ್ಟಮರ್ಗಳು ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಇವ್ರು ಮಾಡ್ತಾ ಇದಾರೆ, ಆಮೇಲೆ ಇದು ಹೈಜಿನಿಕ್ ಆಗಿ ಮಾಡ್ತಾ ಇದ್ದಾರೆ, ಹೋಮ್ ಫುಡ್ ಇದೆ, ಕ್ವಾಲಿಟಿ ಇದೆ. ಸೊ 1 ಸಲ ತರಿಸ್ಕೊತಾರೆ, 2 ಸಲ ತರಿಸ್ಕೊತಾರೆ. ಸೊ ಇದು ನಮ್ಗೆ ಪ್ಲಸ್ ಪಾಯಿಂಟ್ ಅಲ್ಲ ಸರ್. ವಿತೌಟ್ ಇನ್ವೆಸ್ಟ್ಮೆಂಟ್ ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಬೇರೆದವ್ರಿಗೂ ಸಾಧ್ಯ ಆಗುತ್ತೆ ಸರ್. ಅವ್ರಿಗೆ ಇರ್ತಕ್ಕಂಥ ಇದನ್ನ ಸದುಪಯೋಗ ಮಾಡ್ಕೊಂಡಿದ್ಯಾ ಖಂಡಿತ ಯಶಸ್ಸು ಗಳಿಸಬಹುದು. ಸೊ ಆ ಒಂದು ಕೌಶಲ್ಯ ಅವರಲ್ಲಿದ್ರೆ ಮಾಡ್ಕೋಬಹುದು ಅನ್ನೋದು ನಮ್ಮ ಒಂದು ಅನಿಸಿಕೆ ಸರ್. ಈಗ ಸಾಲದ ಬಗ್ಗೆ ಸರ್, ಸಾಲ ಮಾಡಿ ಹಾಕ್ತಾರಲ್ಲ ಅಂಥವ್ರೆ. ಸಾಲ ಅಂತಂದ್ರೆ ಸರ್, ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲಗಳು ಇದ್ದೇ ಇರ್ತವೆ, ಸಾಲಗಳು ಇಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ಕೆಲವರು ಏನಾಗಿರ್ತಾರೆ, ಈಗ ಉದಾಹರಣೆಗೆ ನಾನು ಹೇಳಿದ್ರಲ್ಲ, ಇತರೆ ಆಕರ್ಷಣೆಗಳಿಗೆ ಒಳಗಾಗಿ ಈಗ ಬೆಟ್ಟಿಂಗ್ ಆಗಿರ್ಬೋದು, ಆಗಿರ್ಬೋದು ಅಂತದಕ್ಕೆ ದುಡ್ಡು ಖರ್ಚು ಮಾಡ್ಕೊಂಡು ಅದ್ರ ಬದಲಾಗಿ ಅವ್ರ ದುಡಿಮೆಗೆ, ಅವರ ವ್ಯವಹಾರಕ್ಕೆ, ಅವರ ಇದಕ್ಕೆ ಒಳ್ಳೇದಕ್ಕೆ ಬಳಸಿದ್ದು ಸಾಲ ಅದು ಉಪಯೋಗ ಆಗ್ತದೆ ಸರ್. ಯಾಕಂದ್ರೆ ಏನಾಗ್ತದೆ, ಹಣಕಾಸು ಅನ್ನೋದು ಎಲ್ಲರಿಗೂ ಬೇಕಾಗ್ತದೆ, ಅವಶ್ಯಕತೆಗಳಿಗೆ ತಕ್ಕಂತೆ ಬೇಕಾಗ್ತದೆ. ಈಗ ಉದಾಹರಣೆಗೆ ನಮಗೆ ವ್ಯಾಪಾರ ವ್ಯವಹಾರಗಳಿಗೆ ಬೇಕಾಗ್ತದೆ, ಹಣ ಬೇಕಾಗ್ತದೆ, ನಾವು ತಗೊಂಡಿರ್ತೀವಿ, ಅದನ್ನ ಸದುಪಯೋಗ ಬಂಡವಾಳನ ಇನ್ವೆಸ್ಟ್ ಮಾಡ್ತೀವಿ ಸರ್. ನಾವು ಯಾವುದೇ ರೀತಿಯಿಂದ ಪೋಲ್ ಮಾಡಲ್ಲ, ಅದನ್ನ ಬೆಳೆಸ್ತೀವಿ, ಮತ್ತು ಅದನ್ನ ಕ್ಲಿಯರ್ ಮಾಡ್ತೀವಿ, ಅದು ಬಂದಂತ ಲಾಭಾಂಶದಲ್ಲಿ ಮತ್ತೆ ಬೆಳೆಸ್ತೀವಿ. ಸೊ ಹೀಗಾಗಿ
ಸಾಲ ಅಂತಕ್ಕಂಥ ಸುಳಿನಲ್ಲಿ ಸಿಕ್ಕೋದ್ರಿಂದ ಕಷ್ಟನೇ. ಇತರೆ ಆಕರ್ಷಣೆಗಳಿಗೆ ಒಳಗಾಗಿ ಅದ್ರ ಬದಲಾಗಿ ಅದನ್ನ ಬಂಡವಾಳಕ್ಕೂ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಯಶಸ್ಸು ಸಿಗ್ತದೆ ಸರ್. ಅವಾಗ ಬೆಳವಣಿಗೆ ಸಾಧ್ಯ ಇದೆ ಸರ್. ಸೊ ಇತರೆ ಆಕರ್ಷಣೆಗಳು ಈ ಬೆಟ್ಟಿಂಗು ಜೂಜು ಇಂಥವಕ್ಕೆ ನಾವು ಇದು ಮಾಡಿದ್ರೆ ಈ ಯುವಕರು ಅದಕ್ಕೆ ಬಲಿಯಾಗದೇ ಇರೋದೇ ಸೂಕ್ತ ಅನ್ನೋದು ನನ್ನ ಅನಿಸಿಕೆ ಸರ್. ನಮಸ್ತೆ ಮೇಡಮ್ ಅವರೇ. ಮೇಡಮ್ ನೀವು ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಹೆಸರು? ನಾವು 7 ವರ್ಷ ಆಗ್ತದೆ ಬಂದು. ಹಾಂ. ನಮ್ಮ ಹೆಸರು ಸರಸ್ವತಿ ನೆರವಳ್ಳಿ. ನಾವು ಹನುಮಾಪುರದಲ್ಲಿ. ಹಾಂ. ಇಲ್ಲೇ ವಿಎಡಿ ಅದಾವೆ, ಅಲ್ಲಿಂದ ಬರ್ತಿದ್ದೆ ನಾವು ಡೈಲಿ. 9 ರಿಂದ 5 ಮಟ್ಟ ಮಾಡ್ತಾರೆ. ಅಂದರೆ ಇಲ್ಲಿ ಬರೋಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರು ಮೇಡಮ್? ಇಲ್ಲ ರೀ, ಇಲ್ಲಿ ಹೋಗಿದ್ದೀವಿ ನಾನು. ಅಂದರೆ ಹೌಸ್ ವೈಫ್ ನೀವು? ಮನೆಯಲ್ಲೇ ಕೆಲಸ? ಮನೇಲಿ ಇರ್ತಿದ್ವಿ ರೀ. ಹಾಂ. ಇಲ್ಲಿಗೆ ರೀ ಫಸ್ಟ್ ನಾನು ಕೆಲಸಕ್ಕೆ ಬಂದದ್ದು. ನಾನು ಬಂದದ್ದು ಇಲ್ಲಿಗೆ ರೀ, ಈ ಕೆಲಸ ಮಾಡ್ಕೊತಾರೆ. ಹಾಂ. ಹೋಗಿದ್ವಿ ನಾವು. ಹಾಂ ಹಾಂ. ಮೇಡಮ್ ಹೇಗೆ ಅನಿಸ್ತಾ ಇದೆ ಕೆಲಸ ನಿಮಗೆ? ಚೆನ್ನಾಗಿತ್ತು ಸರ್ ನಮ್ಮ ಕೆಲಸ ಮಾಡೋದು. ಹಾಂ. ನಾವು ಮನೆಗಿರೋದು ಇಲ್ಲಿ ಕೆಲಸ ಮಾಡೋದು ಒಂದೇ. ಎರಡೂ ಸರಿಯಾಗೈತ್ರಿ. ನಮ್ಗೆ ಚೆನ್ನಾಗೈತ್ರಿ. ನಾವು ಮನೆಗೆ ಅಲ್ಲೇ ಮನೆಗಿರೋದು ಆಮೇಲೆ ಇಲ್ಲಿರೋದು ಇದು ಒಂಥರ ಮನೇನ ಅನ್ಸಿದ್ವಿ ನಮ್ಗೆ. ಚೆನ್ನಾಗೈತ್ರಿ. ನಮಗೆ ಕೆಲಸ ಮಾಡ್ಕೊಂತ ಎಲ್ಲ ಇದಾವಲ್ರಿ, ಹಾಗಾಗಿ ನಮಗೇನು ಅನ್ಸಿಲ್ರಿ. ಇಲ್ಲೇ ಕೆಲಸ ಒಂಥರ ಕೆಲಸ ಮಾಡಕ್ ಬರ್ತಾವ ಅನ್ನಂಗ ಆಗಲ್ರಿ ನಮಗೆ. ನಾವು ಒಂಥರ ಡೈಲಿ ಮನಿಗೆ ಬರ್ತಾವ ಇವ್ರ ಮನಿಗೆ ಹೆಂಗ ಅಂತ ಅನಿಸುತ್ತೆ ನಮ್ಗೆ. ಸ್ಟ್ರಿಕ್ಟ್ ಮಾಡಲ್ರಿ. ಈ ಟೈಮಿಗೆ ಕೆಲಸ ಆಗ್ಬೇಕಂದ್ರೆ ಅಷ್ಟೇ ರೀ ಅವ್ರು ಹೇಳೋದು, ನಾವು ಮಾಡ್ತೇವ್ರಿ. ಯಾರು ದಿನ ಮಾಡ್ಬೇಕು ನಾವ ಮಾಡ್ಬೇಕಂತ ಏನಿಲ್ರಿ. ಅವ್ರಿಗೆ ಯಾರಿಗೆ ಏನು ಕೆಲಸ ಹೇಳ್ತಾರ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ. ಆಯ್ತು ಮೇಡಮ್. ಮೇಡಮ್ ತಮ್ಮ ಹೆಸರು? ಹಾಂ ಹಾಂ ಹಾಂ. ಹಾಂ ಹಾಂ. ಅಂದರೆ ಮುಂಚೆ ನೀವು ಅಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರಾ? ಹಾಂ 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 ಹಾಂ. ಹಾಂ. ಮೇಡಮ್ ಏನು ಓದ್ಕೊಂಡಿದ್ದೀರಾ ನೀವು? ಸೆಕೆಂಡ್ PUCನಾ? ಮತ್ತು ಬೇರೆ ಉದ್ಯೋಗ ಮಾಡ್ಬೋದಾಗಿತ್ತಲ್ಲ, ಇದನ್ನ ಯಾಕೆ ಮಾಡಿದ್ರ ಅಂತ? ಹಾಂ ಹಾಂ ಹಾಂ. ಹಾಂ. ಮೇಡಮ್ ನೀವು ಏನೇನು ಕೆಲಸ ಮಾಡ್ತೀರಿ ಇಲ್ಲೇ? ಅಂದರೆ ಯಾಕಂದರೆ ಸ್ವೀಟ್ ಮಾಡೋ ಮುಂದೆ ಏನಾದರೂ ಹಾಂ. ಸಂಬಳ ಎಷ್ಟು ಕೊಡ್ತಾರೆ ಮೇಡಮ್ ನಿಮಗೆ? 9,000 ಕೊಡ್ತಾರಾ? ಹಾಂ. ಸರಿ, ಎಷ್ಟು ಗಂಟೆ ಬರ್ತೀರಾ ನೀವು? ಎಷ್ಟು ಗಂಟೆ ಹೋಗ್ತೀರಾ? ಹಾಂ. ಅಂದರೆ ಇದೇ ರಾಣಿಬೆನ್ನೂರಾ ನಿಮ್ಮದು? ಮೇಡಮ್ ಹೊನ್ನಮ್ಮ ಅಂತ ಹೇಳಿ ನಾವು ಹಾಂ. 2 ವರ್ಷದಿಂದ ಇಲ್ಲಿ ಶುಭಾರಂಭ ಕೆಲಸ ಮಾಡ್ತಾ ಇದ್ವಿ. ನಾವು ಬೇರೆ ಕಡೆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ 6,000 ಕೊಡ್ತಾ ಇದ್ರು. ನಮ್ಗೆ ಇಲ್ಲಿ 9,000 ಕೊಡ್ತಾ ಇದ್ದಾರೆ. ಚೆನ್ನಾಗಿ ನಮ್ಗೆ ಅನುಕೂಲಿತ ಆಗಿದೆ. ನಮ್ಮ ಫ್ಯಾಮಿಲಿ ನಡೆಸೋಕ್ಕೆ ಜೀವನ ಕೆಲಸನೂ ಚೆನ್ನಾಗಿದೆ. ಅಂದರೆ ಶಾಲೆಯಲ್ಲಿ ಎಷ್ಟು ಅಲ್ಲಿ ಅಂದರೆ ಅಡುಗೆ ಸಹಾಯಕರಾಗಿ? ಅಲ್ಲಿ ನಾವು ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ವಿ. ಹಾಂ ಹಾಂ ಹಾಂ. ಅಲ್ಲಿ 6,000 ಕೊಡ್ತಾ ಇದ್ವಿ. ಇಲ್ಲಿ ಬಂದಿಂದ 7,000 ಕೊಡ್ತಾ ಇದ್ದಾರೆ. 2 ವರ್ಷದಿಂದ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಕೆಲಸ. ನಮ್ಮ ಅಣ್ಣ ತಮ್ಮ ಅಷ್ಟು ಫ್ಯಾಮಿಲಿ ಕಡೆ ಹೊಂದ್ಕೊಂಡು ಎಲ್ಲ ಮಾಡ್ತಾರೆ. ಮೇಡಮ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರೆ? ಅಲ್ಲಿ ಅಲ್ಲಿ 1 ವರ್ಷ 1 ವರ್ಷ ಮಾಡಿದ್ರು. ಹಾಂ. ಅಲ್ಲಿ ಪೇಮೆಂಟ್ ಜಾಸ್ತಿ. ಅಂದರೆ ಪೇಮೆಂಟ್ ನಿಮಗೆ ಹಾಂ. ಮೇಡಮ್ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಏನು ವ್ಯತ್ಯಾಸ ಅಂತ? ವ್ಯತ್ಯಾಸ ಸರ್, ಅಲ್ಲಿ ಹೌಸ್ ಕೀಪಿಂಗ್ ಅಂತಂದರೆ ಅದು ಕಸ ಹೊಡಿ ಕೈ ನೆಲ ಹರಿಸೋದಾಗುತ್ತೆ. ಇದು ನಮ್ಮ ಮನೆ ಅಡುಗೆ ಥರ ಮಾಡೋದು. ಗೊತ್ತಿರೋ ಕೆಲಸ ಆಗಿದ್ದರಿಂದ ನಮಗೆಲ್ಲರಿಗೂ ಅನುಕೂಲತೆ ಆಗಿದೆ. ಹಾಂ. ಅಂದರೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ನಿಮಗೆ? ಅಡುಗೆ ಮಾಡೋದು. ಹಾಂ ಹಾಂ ಹಾಂ. ಇದೆಲ್ಲ ನಮ್ಮ ಕಡೆ ಇಲ್ಲ, ಇಷ್ಟ ಇದೆ ಮಾಡೋದು. ಹಂಗಾಗಿ ನಮಗೆ
ತುಂಬ ಅಡ್ಜಸ್ಟ್ ಆಗಿದೆ ಮಾಡ್ತಾ ಇದ್ದೀವಿ. ಇನ್ನೂ ಮುಂದೆ ಮುಂದೆ ಹಾಂ, ಈಗ ಮೇಡಮ್ ಅವ್ರ ಬಗ್ಗೆ ಮತ್ತು ಸರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಏನು ಅವ್ರ ಮಾತಾಡ್ತಾರೆ? ಕಡೆ ಮಾತಾಡೋಂಥದ್ದೇ ಇಲ್ಲರಿ. ನಮ್ಮ ಏನಂತ ಅಣ್ಣ ತಮ್ಮಕ್ಕಿಂತ ಹೆಚ್ಚು ಹಾ. ಮನೇಲಿ ಇಲ್ಲ ಅಂತ ಅವ್ರ ಆ ಥರ ನಮಗೆ ಏನೂ ಇಲ್ಲ, ಕಲ್ಲಿಗೆಲ್ಲ ಇಲ್ಲ, ನಮ್ಮ ಕೈ ಆಯ್ತು ನಾವು ಕೆಲಸ ಆಯಿತು ಹಾ. ಅಂದ್ರೆ ಸಂಬಳ ಸರಿಯಾದ ಟೈಮಿಗೆ ಕೊಡ್ತಾ ಇರಲ್ಲ? ಕರೆಕ್ಟ್ ಟೈಮಿಗೆ ಕೊಡ್ತಾರೆ ಸರ್. ಹಾಂ 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 ಏನು ಆ ಥರ ಇಲ್ಲ. ನಮಗೆ ಬೇಕಂದ್ರೆ ಇಟ್ಕೊಂಡ್ಬಿಡ್ತೀವಿ. ಹಾ. ಏನೋ ಕಷ್ಟ ಇದೆ ಅಂದರೆ ಕೊಡ್ತೀವಿ. ಹ್ಞೂ, ಆ ಥರ ಇದೆ. ಹಾಗೆ. ಅಂದ್ರೆ ಕಷ್ಟಕ್ಕೆ ಆಗಿದಾರಂತೀರಾ? ಹಾ, ಕೊಡ್ತಾರೆ. ಹಾಂ ಇದು ನಮಗೆ ಬೇಕಾದ್ರೆ ಈಗ ತಿಂಗಳು ಮುಂಚೆನೇ ಆಗಿದೆ, ಬೇಕು ಅಡ್ವಾನ್ಸ್ ಅಂದ್ರೆ ಕೊಡ್ತಾರೆ. ಹಾಂ ಹಾಗೆ. ಆಯ್ತು.